ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಬ್ರಹ್ಮದ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಇದ್ದು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಂಡೆ. ಹಾಗೆ ಮಗಳಿಗೆ ಬೇಗ ಟಿಫನ್ ಆಗಬೇಕಿತ್ತು, ಹಾಗಾಗಿ ಮಶ್ರೂಮ್ ರೈಸ್ ಮಾಡೋಣ ಅಂತೇಳಿ ಮಶ್ರೂಮ್ನ ಹಸ್ಬೆಂಡ್ ಜೊತೆ ತರಿಸಿದ್ದೆ. ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್: ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಶುಂಠಿ, ಚಕ್ಕೆ, ಪುದೀನ ಮತ್ತು ಬೆಳ್ಳುಳ್ಳಿ. ಇಷ್ಟು ಐಟಮ್ಸ್ ಬೇಕಾಗ್ತದೆ. ಹಾಗೆಯೇ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ಲು ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಯಾಕೆಂದರೆ ತುಂಬ ಗಟ್ಟಿ ರುಬ್ಕೋಬೇಡಿ. ಹಾಗೆಯೇ ಕುಕ್ಕರ್ನ ಕಾಯಕ್ಕಿಟ್ಬಿಟ್ಟು ಕುಕ್ಕರಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಳ್ಬೋದು ಮತ್ತು ಆಯಿಲ್ ಹಾಕ್ಕೊಳ್ಳಿ. ನಾನೆಂದರೆ ಇದು ನೆಕ್ಸ್ಟ್ ನಾನು ತೆಗೆದಿಟ್ಕೋಬೇಕಾಗಿತ್ತು, ಹಾಗಾಗಿ ತುಪ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಕಾಯ್ದ ನಂತರ ಜೀರಿಗೆ ನೋಡಿ ಆಲ್ರೆಡಿ ತುಪ್ಪ ಕಾಯ್ದಿದೆ, ಹಾಗಾಗಿ ಜೀರಿಗೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಮಸಾಲೆ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಅದು ನೀರಿನ ಅಂಶ ಬಿಡೋವರೆಗೂ ಫುಲ್ಲು ಡ್ರೈ ಮಾಡ್ಕೊಳ್ಳಿ. ಯಾಕೆ ಹಸಿ ವಾಸನೆಲ್ಲ ನಾನು ಯಾವುದನ್ನು ಎಣ್ಣೆಯಲ್ಲಿ ಹುರ್ಕೊಂಡು ಮಸಾಲೆನ ರುಬ್ಕೊಂಡಿಲ್ಲ, ಹಾಗಾಗಿ ಈಗ ಇದನ್ನು ಕ್ಲೀನಾಗಿ ರುಬ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ನಾನು ಮಧ್ಯೆ ಪೀಸ್ ಮಾಡಿಲ್ಲ, ಯಾಕಂದರೆ ರೈಸ್ ಜೊತೆ ಸೇರಿಬಿಟ್ಟು ಅದು ಫುಲ್ಲು ಬಾಯಿಗೆ ಸಿಗೋದೇ ಇಲ್ಲ, ಹಾಗಾಗಿ ಇಡೀನೇ ಹಾಕಿದ್ದೀನಿ. ನೋಡಿ ಅದನ್ನು ಈಗ ಮಸಾಲೆ ಒಳಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳೋ ವಿಧಾನದಲ್ಲೇ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಸಮೇತ ನಾನು ಹಾಕ್ಕೊಂಡಿಲ್ಲ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಕ್ಲೀನಾಗಿ ನೋಡಿ ಈ ಥರ ಫುಲ್ಲು ಒಂದು ಕುಕ್ಕರಲ್ಲಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಖಾರ ಪುಡಿ, ಹಾಗೆಯೇ ಮೆಣಸು ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಎಕ್ಸ್ಟ್ರಾ ತೆಗೆದಿಟ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಓಟ್ಸಲ್ಲಿ ಮಶ್ರೂಮ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗೆದಿಟ್ಕೊಂಡೆ. ಎಕ್ಸ್ಟ್ರಾ ಸ್ವಲ್ಪ ತೆಗೆದಿಟ್ಕೊಂಡೆ ಅಷ್ಟೇ ಒಬ್ಬಳಿಗೆ. ಅದಕ್ಕೆ ಸ್ವಲ್ಪ ನೀರು ಮತ್ತು ಹುರಿದಿರೋಂಥ ಓಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನೀಗ ನನ್ನ ಮಗಳಿಗೆ ಮತ್ತು ಹಸ್ಬೆಂಡಿಗೆ ಇಬ್ಬರಿಗೆ ಮಾಡ್ತಾಯಿರೋದು, ಹಾಗಾಗಿ 1 ಲೋಟ ರೈಸ್ನ ತೊಗೊಂಡಿದ್ದೀನಿ. ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. 1 ಲೋಟ ರೈಸ್ಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಟೇಸ್ಟ್ ನೋಡ್ಕೊಬಿಟ್ಟು ನೀವು ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಕುಕ್ಕರ್ಲಿರುವಂಥ ಮಶ್ರೂಮ್ ಮತ್ತು ಮಸಾಲೆ ಇದೆಯಲ್ಲ ಅದರೊಳಗೆ ಹಾಕ್ಕೊಳ್ತೀನಿ. ನಾನು 1 ಲೋಟ ರೈಸ್ಗೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಬಂದಿದೆ. ನೀವು ಆ ನೀರು ಕುದಿಯುವಾಗಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಕುದಿಯೋಕ್ಕೆ ಬರೋಕ್ಕೆ ಒಂದು ಸ್ವಲ್ಪ ಹೊತ್ತಿದೆಯೋ ಅನ್ನೋ ಟೈಮಲ್ಲಿ ಹಾಕ್ಕೊಳ್ಳಿ. ನೋಡಿ ಈ ಥರ ಮಶ್ರೂಮ್ ರೈಸ್ ಬಂದಿದೆ. ನಿಜವಾಗ್ಲೂ ಮಶ್ರೂಮ್ ರೈಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಮೊಸರು ಗೊಜ್ಜನ್ನ ಮಾಡ್ಕೊಂಡಿದ್ದೆ, ಸೌತೆಕಾಯಿ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಹಾಗೆಯೇ ಸಂಜೆ ದೇವಸ್ಥಾನ ಪೂಜೆಗೆ ಕರೆದಿದ್ರು, ಅಲ್ಲಿಗೆ ಹೋಗೋಣ ಅಂತೇಳಿ ಹೀಗೆ ರೆಡಿಯಾಗಿದ್ದೆ. ಮಗಳಿಗೂ ಟೆಸ್ಟ್ ಇದರಿಂದ ಅವಳಿಗೆ ಟೆಸ್ಟಿಗೆಲ್ಲ ಓದಿಸಿ ಆಮೇಲೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ಹೊರಟ್ವಿ. ನೋಡಿ ನನ್ನ ಮಗಳು, ಅಮ್ಮ ನಂದೊಂದು ವೀಡಿಯೋ ಮಾಡು, ಫೋಟೋ ತೆಗಿಯಮ್ಮ ಅಂತ ಹೇಳಿ ಬರ್ತಾಯಿದ್ಲು. ನಾನು ಮೊಬೈಲ್ ಹಿಡ್ಕೊಂಡ ತಕ್ಷಣ ಬಂದುಬಿಡ್ತಾಳೆ. ಹಾಗೆಯೇ ಹೋಗೋದಕ್ಕೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಮಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಈ ಥರ ಮಾಡ್ತಿದ್ದಾಳೆ ನಾನು ಡ್ಯಾನ್ಸ್ ಪ್ರಾಕ್ಟೀಸು. ಭರತನಾಟ್ಯ ಕ್ಲಾಸ್ಗೆ ಹಾಕಿದ್ದೀವಿ. ಹಾಕಲ್ಲ
ಕೈ ಯುಂ ತ ಹ ಸುಜಲಾ ಸುಕಲ ಮಲಯದ ಸೀಕಲ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ. ಹಾಗೆ ನಾನು ಸಿಂಪಲ್ಲಾಗಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅದಕ್ಕೆ ರೀಲ್ಸ್ ಮಾಡಿಕೊಂಡೆ ಸಿಂಪಲ್ಲಾಗಿ. ಹಾಗೆಯೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹಸ್ಬೆಂಡು ನಡ್ಕೊಂಡು ಹೋಗೋಣ ಇವತ್ತು ಅಂತೇಳಿ ಹೇಳಿದರು. ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅದು ಬೇರೆ ಆಚೆ ಈಚೆ ತೋಟ ಇರೋದು, ಇಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳು ಜಾಸ್ತಿ, ಹಾಗಾಗಿ ಬೈತಾಯಿದ್ರು ವಿಡಿಯೋ ಬೇಡ ಅಂತ ಹೇಳಿ. ದೇವಸ್ಥಾನ ಎಲ್ಲ ಮುಗಿಸಿ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.